ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದೇನು ಇವರು ಅಡಿಕೆ ಗಿಡನ ತೋರಿಸ್ತಾ ಇದ್ದೀರ ಅಂತ ಅಂದ್ಕೊಂಡ್ರಾ? ಹೌದು, ನಾನಿವತ್ತು ಅಡಿಕೆ ಸಸಿಗಳನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆ ಬಟನ್ ಒತ್ತಿ ಆಲ್ ಅಂತ ಟ್ಯಾಪ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸ್ ನೋಡ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅರ್ಥ ಆಗದೆ ಹೋದರೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಕೆಲವು ತುಂಬ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಲಾಸ್ಟಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನಾವಿಲ್ಲಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಭತ್ತದ ಹೊಟ್ಟು ಇದು. ಹಾಗೆ ಒಂದು ಹಾಸ್ ಗೊಬ್ಬರ, ಒಂದು ಹಾಸ್ ಮಣ್ಣು ಹಾಕ್ಕೊಂಡಿದ್ದೀವಿ. ಕಲಸ್ಲಿಕ್ಕೆ ಈಸಿ ಆಗಲಿ ಅಂತ ಹರಡ್ಕೊಂಡಿದ್ದೀವಿ. ನೀವು ಯಾರಾದರೂ ಫ್ರೆಂಡ್ಸ್, ನಾನೊಂದು ಆಲ್ ಇನ್ ಒನ್ ಪಾಟಿಂಗ್ ಮಿಕ್ಸ್ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ಯಾವ ರೀತಿ ಮಣ್ಣನ್ನು ಮಿಕ್ಸ್ ಮಾಡೋದು, ಅದರ ಯಾವ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಹೇಳಿದ್ದೀನಿ. ನೋಡಿ, ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಎಲ್ಲ ಗಿಡಗಳಿಗೂ ಹಾಕ್ಬೋದು ಅಂತ ಹೇಳಿದ್ದೀನಿ. ಹಾಗಾಗಿ ಆ ವಿಡಿಯೋನ ನೋಡಿ. ಈ ರೀತಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಹಾಕಿ ಎಷ್ಟು ಪಾರ್ಟ್ ಹಾಕಿದ್ದೀನಿ ಅಂತೆಲ್ಲ ಆ ವಿಡಿಯೋದಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀನಿ. ಯಾರಾದರೂ ನೋಡದೆ ಹೋದರೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಚೆನ್ನಾಗಿ. ಫ್ರೆಂಡ್ಸ್, ನಮ್ಮ ಕಡೆ ನಾವು ಅಡಿಕೆ ಸಸಿಗಳನ್ನು, ನಮ್ಮ ತೋಟಕ್ಕೆ ಬೇಕಾಗುವಷ್ಟು ಅಡಿಕೆ ಸಸಿಗಳನ್ನು ನಾವೇ ಮಾಡ್ಕೊಳ್ತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಅಡಿಕೆ ಸಸಿಗಳನ್ನು ನಾವು. ಅಂದರೆ ಸ್ವಲ್ಪ ಮಾಡ್ತೀವಿ ಅಷ್ಟೇ. ನಮ್ಮದು ಅಡಿಕೆ ತೋಟ ಇರೋದ್ರಿಂದ ನಮ್ಮ ತೋಟದಲ್ಲಿ ವರ್ಷ ಗಿಡಗಳನ್ನು ನೆಡಬೇಕಾಗತ್ತೆ, ಹಳೆ ತೋಟ ಆಗಿರೋದ್ರಿಂದ. ಹಾಗಾಗಿ ನಮ್ಮ ತೋಟಕ್ಕೆ ಬೇಕಾಗೋ ಅಡಿಕೆ ಸಸಿಗಳನ್ನ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇರೆಯವರು ಯಾವ ರೀತಿ ಅಡಿಕೆಗಳನ್ನ ಹಾಕ್ತಾರೆ ಅಂತ ಗೊತ್ತಾಗಲ್ವಲ್ಲ. ಹಾಗಾಗಿ ನಮಗೆ ಬೇಕಾದ ರೀತಿ ಅಡಿಕೆಗಳನ್ನು ನಾವು ಹಾಕ್ಕೊಳ್ಬೋದು. ಚೆನ್ನಾಗಿರೋ ಬೆಳೆದಿರೋ ಅಡಿಕೆ ಮರದಿಂದನೇ ಹಾಕಬೇಕು, ಅದು ಹಳೆಯ ಮರದಿಂದ. ನೋಡಿ, ಈ ರೀತಿ ಕೊಟ್ಟೆಗಳನ್ನು ತುಂಬಿ ನಾವು ನೋಡಿ ಯಾವ ರೀತಿ ತುಂಬ್ತಾ ಇದ್ದಾರೆ ಅಂತ. ಚೆನ್ನಾಗಿ ಅದನ್ನು ಶೇಕ್ ಮಾಡ್ತೀವಿ, ಯಾಕಂದರೆ ಏರ್ ಬಬಲ್ ಎಲ್ಲ ಇದ್ದರೆ, ಅದು ಗ್ಯಾಪ್ ಎಲ್ಲ ಇದ್ದರೆ ತುಂಬಿಕೊಳ್ಳುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಿಮ್ಮದು ಅಡಿಕೆ ತೋಟ ಇದ್ದರೆ ಕಾಮೆಂಟ್ ಮಾಡಿ. ನೀವು ಇದೇ ರೀತಿ ಮಾಡ್ತೀರಾ ಅಥವಾ ತಗೋಬರ್ತೀರಾ ಅಂತ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹಣನೂ ಉಳಿತಾಯ ಆಗುತ್ತೆ. ಹಾಗೆ ನಮಗೆ ಬೇಕಾಗಿರೋ ಜಾತಿಯ ಅಡಿಕೆ ಸಸಿ ಸಿಗತ್ತೆ. ಅದರಲ್ಲೂ ತುಂಬ ವೆರೈಟಿ ಇರುತ್ತೆ. ಅದನ್ನು ನೋಡಿ ಒಂದು ಕೊನೆಯಲ್ಲಿ ನೋಡಿ ಅಡಿಕೆನ ಹಾಕಬೇಕಾಗತ್ತೆ. ನಾವು ಚೆನ್ನಾಗಿರೋ ಅಡಿಕೆ ಸಸಿಗಳನ್ನೇ ಹಾಕಬೇಕು. ಸೈಜು ದೊಡ್ಡದಾಗಿರಬೇಕು. ಹಾಗೆ ಒಳಗಡೆ ಅದು ಸಿಪ್ಪೆ ತೆಳುವಾಗಿರಬೇಕು ಮತ್ತು ದೊಡ್ಡ ಸೈಜಲ್ಲಿರಬೇಕು. ಆ ರೀತಿ ಅಡಿಕೆಗಳನ್ನು ತಗೊಳ್ಬೇಕು ನಾವು. ನೋಡಿ, ಇದು ಮಳೆಗಾಲ ಆದ್ದರಿಂದ ಮಳೆಗಾಲದಲ್ಲಿ ಬಿದ್ದಿರೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಹಣ್ಣಾಗಿರಬೇಕು ಅಡಿಕೆ. ನಾವು ಇದಕ್ಕೆ ಗೋಟು ಅಂತ ಕರಿತೀವಿ, ಆದರೆ ಇದು ಕೊಳತಾಗಿದೆ. ಇದನ್ನು ಹಾಕಲ್ಲ ನಾವು. ಬೇಸಿಗೆಯಲ್ಲಿ ನಮ್ಮದು ಅಡಿಕೆ ಕೊಯ್ಲು ಮುಗಿದ ಮೇಲೆ ಅದರಲ್ಲಿ ಹೆಕ್ಕಿ ತೆಗೆದಿಟ್ಕೊಳ್ತೀವಿ ಚೆನ್ನಾಗಿರೋ ಅಡಿಕೆ ಮರದ ಅಡಿಕೆಯನ್ನು. ಅದನ್ನು ನಾವು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಅದರೊಳಗೆ ಮೊಳಕೆ ಬರಲಿಕ್ಕೆ ಹಾಕ್ತೀವಿ. ಮೊಳಕೆ ಅಂದರೆ ಸಸಿ ಬರಲಿಕ್ಕೆ ಹಾಕಿಟ್ಕೊಳ್ತೀವಿ. ಡೈಲಿ ನೀರು ಹಾಕ್ತೀವಿ. ಆಮೇಲೆ ಅದು ಮಳೆಗಾಲ ಬಂದಮೇಲೆ ಅದು ಮೊಳಕೆ ಬಂದು ಚೆನ್ನಾಗಿ ಬಂದಮೇಲೆ ನಾವು ಅದನ್ನು ಕವರಿಗೆ ಹಾಕ್ತೀವಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ.
ಅದು ಯಾವ ರೀತಿ ಹಾಕಿ ಮುಡಿ ಕಟ್ಟೋದು ಅಂತ ಹೇಳ್ತೀವಿ ನಾವು. ಚೆನ್ನಾಗಿ ಹುಲ್ಲಲ್ಲಿ ಹಾಕಿ ಇಡ್ತೀವಿ. ಅದು ಈ ರೀತಿ ಡೈಲಿ ನೀರು ಹಾಕಬೇಕು. ಈ ರೀತಿ ಮೊಳಕೆ ಬಂದಿರುತ್ತೆ ಚೆನ್ನಾಗಿ. ಆಮೇಲೆ ಒಂದು ಮಳೆ ಬಿದ್ದ ಮೇಲೆ ಅಂದರೆ ಜೂನ್ ಫಸ್ಟು ಸೆಕೆಂಡ್ ವಾರದೆಲ್ಲ ಮಳೆ ಬೀಳುತ್ತಲ್ಲ, ಆಗ ನಾವು ಕವರಿಗೆ ಹಾಕ್ತೀವಿ. ಯಾಕಂದರೆ ಮೊದಲೇ ಹಾಕಿದರೆ ಅವುಗಳಿಗೆ ನೀರು ಹಾಕಬೇಕಾಗತ್ತಲ್ಲ. ಈಗ ಇದಿಷ್ಟಕ್ಕೆ ನೀರು ಹಾಕಿದರೆ ಆಯಿತು. ಹಾಗಾಗಿ ಡ್ರಿಪ್ಪಿನ ವ್ಯವಸ್ಥೆ ಮಾಡಬೇಕಾಗತ್ತೆ ಅದಕ್ಕೆ ಬೇಸಿಗೆಯಲ್ಲಿ. ಮತ್ತು ನೆರಳಿನ ವ್ಯವಸ್ಥೆಯೂ ಮಾಡಬೇಕಾಗತ್ತೆ. ನೋಡಿ, ಇದನ್ನೆಲ್ಲ ತೆಕ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ನೋಡಿ. ಇಲ್ಲಿ ಮಳೆ ಬಂದಿದೆ. ಈಗ ಅದನ್ನು ತುಂಬಿಟ್ಕೊಂಡಿರೋ ಕವರಿಗೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನೆಡ್ತೀವಿ. ನೋಡಿ, ಇದು ನೆಟ್ಟು 15 ದಿವಸ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಸಸಿಗಳು. ಕಳೆ ಕೂಡ ಅಷ್ಟೇ ಬಂದಿದೆ. ಹುಲ್ಲು ತೆಗಿಬೇಕು ಅದನ್ನು. ಹಾಗೆ ನಾವು ಇದಕ್ಕೆ 15 ದಿವಸಕ್ಕೊಮ್ಮೆ ಸಗಣಿ ನೀರು ಕೊಡ್ತೀವಿ. ಮತ್ತು ಜೀವಾಮೃತ ಅಂತ ಹೇಳ್ತೀವಲ್ಲ, ಅದನ್ನು ಕೊಡ್ತೀವಿ. ಆಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಬಂದ ಮೇಲೆ ಅಂದರೆ ಸ್ವಲ್ಪ ಬೇರೆ ಮೇಲೆ ಸ್ವಲ್ಪ ದೊಡ್ಡ ಆದಮೇಲೆ ಅದಕ್ಕೆ ನಾವು ಗೊಬ್ಬರನ ಕಂಪೋಸ್ಟ್ ಹಾಕ್ತೀವಿ. ಮತ್ತು ಬೇಸಿಗೆಯಲ್ಲಿ ಇದಕ್ಕೆ ಡ್ರಿಪ್ ಮಾಡ್ತೀವಿ. ಮತ್ತು ಮೇಲೆ ಅದಕ್ಕೆ ನೆರಳನ್ನು ಮಾಡ್ತೀವಿ. ನೆರಳು ಬೇಕು ಅದಕ್ಕೆ. ಸಣ್ಣ ಸಸಿ ಆಗಿರೋದ್ರಿಂದ ಕೆಂಪಾಗಿಬಿಡುತ್ತೆ. ಮಳೆಗಾಲದಲ್ಲಿ ಏನೂ ಬೇಕಾಗಲ್ಲ. ಅದು ನಾವು ಲಿಕ್ವಿಡ್ ಕೊಡ್ತಾ ಇರ್ತೀವಿ 15 ದಿವಸಕ್ಕೊಮ್ಮೆ. ನೋಡಿ ಫ್ರೆಂಡ್ಸ್, ಇದು 1 ವರ್ಷದ ಸಸಿಗಳು ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ. ನಾವು ಇದಕ್ಕೆ ಬೇಸಿಗೆಯಲ್ಲಿ ಮೇಲೆ ನಟ್ ಕಟ್ತೀವಿ. ಆಮೇಲೆ ಮಳೆ ಬಿದ್ದ ಮೇಲೆ ತೆಗೆದುಬಿಡ್ತೀವಿ. ಈಗ ಸ್ವಲ್ಪ ಕೆಂಪಾಗಿದೆ. ಆದರೂ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ದಪ್ಪ ದಂಟಾಗಿದೆ. ಇದು ಇನ್ನೂ ನಾವು ದಸರಾ ಮುಗಿದ ಮೇಲೆ ಇದನ್ನು ತೋಟದಲ್ಲಿ ನೆಡ್ತೀವಿ. ಈಗ ಮಳೆ ಜಾಸ್ತಿ ಇರೋದ್ರಿಂದ ಈಗ ನೆಡೋಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.